ನಮಸ್ಕಾರ. ಗಣೇಶ್ ಕಾಸರಗೋಡು ಸುದ್ದಿಮನೆಯಿಂದ ಇನ್ನೊಂದು ಡಿಫ್ರೆಂಟ್ ಆದ ಸ್ಟೋರಿಯನ್ನು ನಿಮಗಾಗಿ ತಂದಿದ್ದೀನಿ. ಇದು ರಾಧಿಕಾ ಕುಮಾರಸ್ವಾಮಿ ಅಂತ ಈಗ ಹೆಸರಿಡಬೇಕಿರುವಂಥ ಬರೀ ರಾಧಿಕಾ ಆಗಿದ್ದಾಗ ನಡೆದಂಥ ಒಂದು ಘಟನೆಯ ವಿಶ್ಲೇಷಣೆ ಆಫ್ ದಿ ರೆಕಾರ್ಡ್. ನಾನು ಮೊದಲೇ ಹೇಳ್ತೇನೆ, ಆ ಆಫ್ ದಿ ರೆಕಾರ್ಡ್ ಈಗ ಆನ್ ದಿ ರೆಕಾರ್ಡ್ ಆಗ್ತಾಯಿದೆ. ಅದು ಮಣಿ ಸಿನಿಮಾ, ನಮ್ಮ ಕರಿಸುಬ್ಬು ಪ್ರೊಡ್ಯೂಸ್ ಮಾಡಿದಂತಹ ಮಣಿ ಸಿನಿಮಾದ ಶೂಟಿಂಗ್ ನಮ್ಮ ಯೋಗರಾಜ ಭಟ್ರು ಡೈರೆಕ್ಟ್ ಮಾಡ್ತಾಯಿದ್ರು. ಕಾಸರಗೋಡಿನ ಹತ್ತಿರದ ನೀಲೇಶ್ವರದ ನದಿ ದಂಡೆಯ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಾನು ಹೇಗೂ ಕಾಸರಗೋಡು ಹೋದಾಗ ಒಂದು ಸಲ ಶೂಟಿಂಗ್ ನಡೀತಾ ಇದೆ ಅಂತ ಸುದ್ದಿ ಗೊತ್ತಾದಾಗ ಸುಮ್ಮನೆ ಇರಲಿಕ್ಕೆ ಆಗ್ತದೆ. ಆ್ಯಸ್ ಎ ಫಿಲ್ಮ್ ಜರ್ನಲಿಸ್ಟ್ ಹೋದಾಗ ಶೂಟಿಂಗ್ ಅದರ ಪಾಡಿಗೆ ನಡೀತಾ ಇತ್ತು. ಅಲ್ಲಿ ಇವರ ತಂದೆ ತಾಯಿ ಕೂತ್ಕೊಂಡಿದ್ದರು. ರಾಧಿಕಾ ಅವರ ತಂದೆ ತಾಯಿ, ರಾಧಿಕಾ ಹೀರೋಯಿನ್. ಅದರಲ್ಲಿ ತಂದೆ ತಾಯಿ ಕೂತ್ಕೊಂಡಿದ್ದಾರೆ. ಏನು ಸುಮ್ಮನೆ ಲೋಕಬರಿ ಅಮ್ಮಗೆ ಅವ್ರ ಥರ ಮಾತಾಡೋಣ ಅಂತ ಕೂತ್ಕೊಂಡ್ರೆ, ಅದು ನಮ್ಮ ಮಂಗಳೂರಿನವರು, ತುಳು ಮಾತಾಡೋರು. ಮಾತಾಡ್ತಾ ಏನು ರಾಧಿಕಾಂತರ ಮಾತಾಡುವಂಥದ್ದು ಏನೂ ಇಲ್ಲ. ಆಗ ತಾನೇ ಬಂದವರು. ತಂದೆ ತಾಯಿ ತಮ್ಮ ಮಗಳ ಬಗ್ಗೆ ಏನಾದರೂ ಹೇಳ್ಬೋದಾ ಅಂತ ನಾನು ಯೋಚನೆ ಮಾಡಿ ಅವ್ರ ಥರ ಒಂದು ಪ್ರಶ್ನೆ ಕೇಳಿದೆ. ಹೇಗಿದೆ ರಾಧಿಕಾನಿಗೆ ಡಿಮಾಂಡ್, ಹೇಗಿದೆ ಸಿನಿಮಾದಲ್ಲಿ ಅವಕಾಶ ಇದೆಯಾ, ಪ್ರೊಡ್ಯೂಸರ್ ಕರೀತಾ ಇದ್ದಾರಾ, ಹೇಗಿದೆ, ತುಂಬ ಚೆನ್ನಾಗಿ ಹೋಗ್ತಾಯಿದೆ ಇಂಡಸ್ಟ್ರಿ, ಅದರ ಮಧ್ಯೆ ನಿಮ್ಮ ಮುದ್ದು ಮಗಳು ಯಾವುದೋ ದೊಡ್ಡ ಲೆವೆಲ್ಗೆ ಬೆಳಿಬೇಕಾದವರು, ಅವಕಾಶ ಹೇಗಿದೆ ಅಂತ ಅಷ್ಟೇ ಒಂದು ಪ್ರಶ್ನೆ ಕೇಳಿದಷ್ಟೇ. ಅಯ್ಯೋ ಬಿಡಿ ಸಾರ್, ಅವಕಾಶ ಎಂಥ ಅವಕಾಶಕ್ಕೆ ಕೂತ್ಕೊಂಡ್ರೆ ನೋಡಿ, ನಮ್ಮ ಬಿ ಸಿ ಪಾಟೀಲ್ ಫೋನ್ ಮಾಡಿದರು, ಹೀರೋಯಿನ್ ಅಂತೇಳಿ. ವಿಷ್ಣುವರ್ಧನ್ ಹತ್ರ ಹೇಳಿ ಕಳಿಸಿದರು. ರವಿಚಂದ್ರನ್ ಕರೆಸಿದರು. ಇವರೆಲ್ಲ ಈ ಮುದುಕರು ಈ ಸಣ್ಣ ಹುಡುಗಿಯವ್ರ ಜೊತೆ ಹೆಂಗೆ ಹೀರೋಯಿನ್ ಮಾಡೋದು ನಾವು? ಎಲ್ಲ ಮುದುಕರು ಬಂದು ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಕಾಲ್ ಶೀಟ್ ಅಂತ ಹೇಳಿದ್ದಾರೆ. ನಾವು ಕೊಡಲಿಕ್ಕಾಗುತ್ತಾ? ಅದು ಇನ್ನೂ ಮಗು, ಅವರ ಮೊಮ್ಮಗಳಾಗುವಂಥ ವಯಸ್ಸಿನ ಹುಡುಗಿ. ನಾನು ಹೇಗೆ ಒಪ್ಪಲಿ? ಪರಿಸ್ಥಿತಿ ಹೀಗಿದೆ. ಆದ್ದರಿಂದ ಅವರಿಗೆ ಏನೋ ಭಟ್ರು ಅವಕಾಶ ಕೊಟ್ಟಿದ್ದಾರೆ, ಇಲ್ಲಿ ಕರ್ಕೊಂಬಂದಿದ್ದೀವಿ, ಹೀಗೆ ನಡೀತಾ ಇದೆ ಜೀವನ ಅಂತ ಒಂದು ಮಾತು ಹೇಳಿದರು. ನಾನು ಇದೇನಪ್ಪ ಹಿಂಗಾಗೋಯ್ತು. ರವಿಚಂದ್ರನ್ ಮುದುಕ, ವಿಷ್ಣುವರ್ಧನ್ ಮುದುಕ, ಬಿ ಸಿ ಪಾಟೀಲ್ ಮುದುಕ. ಹಾಗಿದ್ರೆ ಹೀರೋ ಯಾರು, ಯುವ ಹೀರೋ ಯಾರಪ್ಪ ಅಂತ ಇವರ ದೃಷ್ಟಿಯಲ್ಲಿ ಆಗ ನಮ್ಮ ಸುದೀಪು, ಆಮೇಲೆ ದರ್ಶನ್, ಇವರೆಲ್ಲ ಕರಿತಿದ್ದರೆ ನಾನು ಖಂಡಿತ ಒಪ್ಕೊಳ್ತಿದ್ದೆ. ಈ ಥರ ಆಗಬಾರ್ದಿತ್ತು ಅಂತೇಳಿ ನನಗೆ ಆ್ಯಸ್ ಎ ಫಿಲ್ಮ್ ಜರ್ನಲಿಸ್ಟ್ ಅದು ಒಂದು ಸಬ್ಜೆಕ್ಟ್. ಅವ್ರಿಗೆ ಗೊತ್ತಿಲ್ಲ ಅದು ನಾನು ಸಬ್ಜೆಕ್ಟಾಗಿ ತೊಗೊಂಡಿದ್ದೀನಿ ಅಂತ. ಆ್ಯಕ್ಚುಲಿ ಅದು ಆಫ್ ದಿ ರೆಕಾರ್ಡ್ ಪುಸ್ತಕದಲ್ಲಿ ಪ್ರಿಂಟ್ ಆಗಿರುವ ವಿಷಯ ನಾನು ಈಗ ಹೇಳ್ತಾ ಇರೋದು. ಬಂದೆ, ವಿಜಯ ಕರ್ನಾಟಕದಲ್ಲಿದ್ದೆ, ಒಂದು ರಿಪೋರ್ಟ್ ಬರುತ್ತೆ, ಫ್ರಂಟ್ ಪೇಜ್ ಒಂದು ರಿಪೋರ್ಟ್. ಅವರು ಮಾತಾಡ್ತಾ ಇರುವಾಗ ಛೀ ಥೂ ಅಂತೇಳಿ ಉಗಿತಾ ಇದ್ದರು. ಛೀ, ಈ ಮುದುಕರನ್ನೆಲ್ಲ ಥೂ ಅಂತೇಳಿ ಎಲ್ಲ ಮಾತಾಡ್ತಾಯಿದ್ರು. ಅದನ್ನು ಛೀ ಥೂ ಅಂತೇಳಿ ಹೆಡ್ಡಿಂಗ್ ಹಾಕಿ ಹೀಗೆ ಅಂತೇಳಿ ಬರೆದುಬಿಟ್ಟೆ. ಇದೆಲ್ಲ ಆಯ್ತಲ್ಲ, ಬರೆದಾಯಿತು, ಪ್ರಿಂಟ್ ಆಯಿತು, ಮಾರ್ಕೆಟ್ ಹೋಯಿತು, ಏನು ಸುದ್ದಿನೇ ಇಲ್ಲ, ನಿಮಗೆ ಯಾರಿಂದ ಏನು ರೆಸ್ಪಾನ್ಸ್ ಇಲ್ಲ. ಮುದುಕರನ್ನು ಕರೆದು ಅವಕಾಶ ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಹೇಗೆ ಈ ಪುಟ್ಟ ಮಗಳನ್ನು, ಅವರ ಮೊಮ್ಮಗಳಾಗುವಂಥ ವಯಸ್ಸಿನವರನ್ನು ಹೇಗೆ ನಾವು ಅವರನ್ನು ಕಾಲ್ ಶೀಟ್ ಕೊಡಲಿ ಅಂತ ಹೇಳಿದ್ದನ್ನು ಆ್ಯಸ್ ಇಟ್ ಈಸ್ ಬರೆದುಬಿಟ್ಟಿದ್ದೇನೆ. ಅವ್ರು ಏನು ಮಾತಾಡಿದರು ಅದನ್ನು ಬರೆದಿದ್ದೀನಿ. ಅದಕ್ಕೇನು ರೆಸ್ಪಾನ್ಸ್ ಏನೂ ಇರಲಿಲ್ಲ. ಚಲೋ ಅಂಥೇಳಿ, ಆದರೆ ಲಾಸ್ಟಿಗೆ ಒಂದು ಪಂಚ್ ಅಂತೇಳಿ ಇಟ್ಟಿದ್ದೆ. ಅದು ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಿದ್ದು. ಅಷ್ಟೊತ್ತಿಗೆ ಅಲ್ಲಿ ಏನೋ ನಡೀತಾ ಇತ್ತು. ಸೊ ರಾಧಿಕಾ ಕುಮಾರಸ್ವಾಮಿ ಆಗುವಂಥ ಹಂತಕ್ಕೆ ಬಂದಿತ್ತು. ಯಾರು ನಮ್ಮ ರವಿಚಂದ್ರನ್, ವಿ ಸಿ ಪಾಟೀಲ್, ವಿಷ್ಣುವರ್ಧನ್ ಮುದುಕ ಅಂತ ಹೇಳಿದ್ರು, ಅವರಿಗೆ ಅಳಿಯನಾಗಿ ಬರುವವನು ಯುವಕನ ಅಂತ ಒಂದು ಪ್ರಶ್ನೆ ಹಾಕಿ ಬಿಟ್ಬಿಟ್ಟಿದ್ದೆ. ಸೊ ಅದು ತಲ್ಲಣ ಇದಾಯಿತು. ಸೊ ಕುಮಾರಸ್ವಾಮಿ ಅವರಿಗೆ ಡೈರೆಕ್ಟ್ ಅಟ್ಯಾಕ್ ಮಾಡಿದ ರೀತಿಯಲ್ಲಿ ಇತ್ತೋ ಏನೋ ನನಗೆ ಗೊತ್ತಿಲ್ಲ. ಬರೀ ಅವರ ಮಾತೇನಿದೆಯೋ ಅದನ್ನು ಹಾಗೆ ಅಕ್ಷರ ರೂಪದಲ್ಲಿ ಇಳಿಸಿದ್ದೆ. ಅದೇ ಆರ್ಟಿಕಲನ್ನು ಆಫ್ ದಿ ರೆಕಾರ್ಡ್ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದೆ. ಅದು ಕುಮಾರಸ್ವಾಮಿಗೆ ಗೊತ್ತಾಯಿತು.
ಕುಮಾರಸ್ವಾಮಿಗೆ ಗೊತ್ತಾದಾಗ ತಕ್ಷಣ ಅವರ ಪ್ರೆಸ್ ಸೆಕ್ರೆಟರಿ ಸದಾನಂದ ಅಂತ ನನ್ನ ತುಂಬ ಆತ್ಮೀಯ ಗೆಳೆಯ, ಸಂಯುಕ್ತ ನಾಟಕದಲ್ಲಿ ಜೊತೆಲಿದ್ದವರು, ಸದಾನಂದನ ಕರೆದು ಇದು ಒಂದು ಆಫ್ ದಿ ರೆಕಾರ್ಡ್ ಒಂದು ಅದ್ಯಾರು ಗಣೇಶ್ ಕಾಸರಗೋಡು ಅಂತಿದ್ದಾರಲ್ಲ ಅವರು ಬರೆದಿದ್ದಾರಂತೆ, ಏನೋ ಆರ್ಟಿಕಲ್ ಇದೆ, ಆ ಸಪನಕ್ಕೆ ಹೋಗಿ ಈ ಪುಸ್ತಕನ ಆಫ್ ದಿ ರೆಕಾರ್ಡ್ ಪುಸ್ತಕ ತೊಗೊಂಬಾ ಅಂತೇಳಿ ಹೇಳಿದರು ಅಂತ ಸದಾನಂದ ನನ್ನ ಹತ್ರ ಹೇಳಿದ್ದು ಒಂದು ದಿವಸ. ಸರ್, ಕುಮಾರಸ್ವಾಮಿ ಅವರಿಗೆ ನಿಮ್ಮ ವಿಷಯ ಗೊತ್ತಾಗಿದೆ. ನಾನು ಏನಪ್ಪ ಇದು ಎಂಥ ವಿಷಯ ಗೊತ್ತಾಗಿದೆ ಅಂತ. ಅಲ್ಲ, ಅದೇನೋ ಬರೆದಿದ್ದೀರಂತಲ್ಲ, ಅದು ಪ್ರಿಂಟ್ ಆಗಿದೆ ಪುಸ್ತಕದಲ್ಲಿ ಅಂತೇಳಿ. ಪುಸ್ತಕ ಓದಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇದೆ, ನನ್ನನ್ನು ಕಳಿಸಿದ್ದಾರೆ ಸಪನಕ್ಕೆ. ಸಪನದಲ್ಲಿ ಅದು ಸಿಕ್ಕಾಪಟ್ಟ ಡಿಮಾಂಡ್ ಹೊಂದಿದೆ. ಅವರು ಒಂದು ಕಾಪಿ ನನಗೆ ಕೊಟ್ಟು ನಾನು ತೊಗೊಂಡೋಗಿ ಸಾಹೇಬ್ರ ಹತ್ರ ಕೊಟ್ಟೆ ಅಂತೇಳಿ ಸದಾನಂದ ಹೇಳಿದರು. ಸದಾನಂದ ಈಗಿಲ್ಲ, ತೀರ್ಕೊಂಡಿದ್ದಾರೆ. ತುಂಬ ಆತ್ಮೀಯ ಮಿತ್ರ ನನ್ನ. ಅವರು ಓದಿದ್ದಾರೆ, ಏನು ಓದಿದ್ದಾರೆ ಅಷ್ಟೇ. ನಾನು ಏನಪ್ಪ ಇದು, ಇವರು ಓದಿದ್ರೆ ನನ್ನ ನೋಡೋ ರೀತಿಯೇ ಬದಲಾಗ್ಬೋದಲ್ಲಪ್ಪ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ಒಂದು ಪ್ರೆಸ್ ಮೀಟ್ ಈ ಮಾರ್ಕೆಟಿಗೆ ಬಂದ ಮೇಲೆ, ಆಫ್ ದಿ ರೆಕಾರ್ಡ್ ಪುಸ್ತಕ ಮಾರ್ಕೆಟಿಗೆ ಬಂದ ಮೇಲೆ ಒಂದು ಪ್ರೆಸ್ ಮೀಟ್, ಅದು ಯಾವುದೋ ಸೀರಿಯಲ್ಗೆ ಸಂಬಂಧಪಟ್ಟಿದ್ದು, ಕುಮಾರಸ್ವಾಮಿ ಪ್ರೊಡ್ಯೂಸ್ ಮಾಡ್ತಾ ಇರೋದು, ಇನ್ಯಾರೋ ಡೈರೆಕ್ಟ್ರ್ ಆಗಿದ್ದು ನೆನಪಿಲ್ಲ. ಅದರ ಪ್ರೆಸ್ ಮೀಟಿಗೆ ನಾನು ಕುಮಾರಸ್ವಾಮಿ ಇದ್ದಾರಲ್ಲ ಅಂಥೇಳಿ ಸ್ವಲ್ಪ ತಡ ಆಗಿ ಹೋದೆ. ತಡ ಅಂದರೆ ಸ್ವಲ್ಪ ಅಲ್ಲ, ಸುಮಾರು ಒಂದೂವರೆ ಗಂಟೆ ಲೇಟಾಗಿ ಹೋದೆ. ಪರ್ಟಿಕ್ಯುಲರ್ ಟೈಮಿಗೆ ಹೋಗಿಲ್ಲ. ನಾನು ಹೋಗ್ತಾ ಇದ್ದ ಹಾಗೆ ಸೆಂಚುರಿ ಕ್ಲಬ್ಬಲ್ಲಿ ಹೋಗ್ತಾ ಇದ್ದ ಹಾಗೆ PR ವೆಂಕಟೇಶ್ ಓಡ್ಕೊಂಡು ಬಂದರು. ಓಡ್ಕೊಂಬಂದು, ಸರ್ ಏನು ಸರ್ ಇಷ್ಟು ಲೇಟ್ ಮಾಡಿ ಬಂದರೆ, ಯಾಕೆ ಏನಾಯಿತು? ಆಯಿತು, ಪ್ರೆಸ್ ಮೀಟ್ ಮುಗೀತಾ? ಇಲ್ಲ, ಶುರುವೇ ಆಗಿಲ್ಲ, ಕುಮಾರಸ್ವಾಮಿ ನಿಮ್ಮನ್ನೇ ಕಾಯ್ತಾ ಇದ್ದಾರೆ, ಗಣೇಶ್ ಬಂದರೆ ಪ್ರೆಸ್ ಮೀಟ್ ಸ್ಟಾರ್ಟ್ ಮಾಡೋಣ ಅಂಥೇಳಿ. ಅರೆ ಕುಮಾರಸ್ವಾಮಿಯವರು ನನ್ನನ್ನು ಕಾಯ್ತಾ ಇದ್ದಾರೆ ಅಂದರೆ ಏನೋ ನನಗೆ ಗ್ರಾಚಾರ ಕಾದಿದೆ ಅಂತ ನಾನು ಯೋಚನೆ ಮಾಡಿದೆ. ಬಟ್ ಅದಲ್ಲ, ಖಂಡಿತ ಅದಲ್ಲ. ಅದನ್ನು ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದರು ಕುಮಾರಸ್ವಾಮಿಯವರು. ಸ್ಪೋರ್ಟಿವ್ ಆಗಿ ತೊಗೊಂಡು ನಾನು ಬರ್ತಾನೆ ವೆಲ್ಕಮ್ ಮಾಡಿದರು. ಬನ್ನಿ ಗಣೇಶ, ಶುರು ಮಾಡ್ರ ಪ್ರೆಸ್ ಮೀಟ್ ಶುರು ಮಾಡೋ ಅಂತಾರೆ. ಸೊ ಅಲ್ಲಿ ಉಳಿದ ಪ್ರೆಸ್ ಮೀಟಿನಲ್ಲಿ ಕೂತ್ಕೊಂಡಂಥ ಎಲ್ಲ ಪ್ರೆಸ್ ಮ್ಯಾನ್ಗಳು ಎಲ್ಲ ರಿಪೋರ್ಟರ್ಸಿಗೆಲ್ಲ ಒಳಗೆ ಗಜ 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 ಗಜ. ಯಾಕಂದರೆ ಗಣೇಶ ಬರಲಿಕ್ಕೆ ಒಂದು ಪ್ರೆಸ್ ಮೀಟನ್ನು 1.5 ಗಂಟೆ ಕಾಯಿಸಿದ್ರು ನಮ್ಮನ್ನು ಅಂತೇಳಿ. ಸಹಜ, ನಾನು ಅದೇ ಪರಿಸ್ಥಿತಿಯಲ್ಲಿ ಇದ್ದರೆ ನಾನು ಹಾಗೆ ಯೋಚನೆ ಮಾಡ್ತಿದ್ದೆ. ಯಾರಿಗೋ ಬೇಕಾಗಿ ಕಾಯ್ದು ನನಗೆ ಅದು ಇಷ್ಟ ಆಗಿಲ್ಲ. ಬಟ್ ನನ್ನನ್ನು ಕಾದಿದ್ದರು ಕುಮಾರಸ್ವಾಮಿ ಅವರು. ಅರೆ ನಾನು ಕೊನೆಗೆ ಯೋಚನೆ ಮಾಡಿದೆ, ಇಷ್ಟು ಆತ್ಮೀಯ. ಪಕ್ಕದಲ್ಲಿ ಬಂದು ಫೋಟೋ ಅಲ್ಲಿ ತೆಗೆಸಿದ್ರು, ಹೆಗಲ ಮೇಲೆ ಕೈ ಹಾಕಿದರು. ನಾನು ಕೈ ಹಾಕ್ಲಿಕ್ಕೆ ಬಿಟ್ಟೆ ಹೆಗಲ ಮೇಲೆ. ಸೊ ಫೋಟೋ ತೆಗೆಸಿದ್ರು. ನಮ್ಮ ನಾಗೇಶ್ ಕುಮಾರ್ ಫೋಟೋ ತೆಗೆದರು. KNN ಅಂತ ಹೇಳ್ತೀವಿ, ನಾವು ಜೊತೆಯಾಗಿಯೇ ಇಂಡಸ್ಟ್ರಿಗೆ ಬಂದವರು. ಫೋಟೋ ತೆಗೆದರು, ಅದು ಕಳಿಸಿದ್ರು, ನೋಡಿದೆ, ಖುಷಿಯಾಯಿತು. ಸೊ ಅದ್ರ ಬಗ್ಗೆ ರಾಧಿಕಾ ಕುಮಾರಸ್ವಾಮಿ ಬಗ್ಗೆ ಒಂದು ಮಾತು ಮಾತಾಡಿಲ್ಲ ಕುಮಾರಸ್ವಾಮಿಯವರು. ಅದು ಗ್ರೇಟ್ ವ್ಯಕ್ತಿತ್ವ. ಹಾಗೆ ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ನನಗೆ ಇನ್ನೂ ಈ ಕ್ಷಣದವರೆಗೂ ಏನು ಅಂತ ಗೊತ್ತಿಲ್ಲ. ಅದರ ಮಧ್ಯದಲ್ಲಿ ಒಂದು ಘಟನೆ ಆಯಿತು. ಅವರು ಮುಖ್ಯಮಂತ್ರಿ ಆಗಿದ್ದರು. ಆಗ ನನ್ನ ದೊಡ್ಡ ಮಗ ಮದುವೆ ಫಿಕ್ಸ್ ಆಗಿತ್ತು. ಇನ್ವಿಟೇಷನ್ ಕೊಡಬೇಕು ಅಂತೇಳಿ. ಆ ಜೊತೆಗೆ ನಮ್ಮ ಸಣ್ಣ ಮಗ ಅಲೋಕ್ ಡ್ಯೂಡಲ್ ಆರ್ಟಿಸ್ಟ್ ಆತ. ಡ್ಯೂಡಲ್ನಲ್ಲಿ ಬೆಂಗಳೂರು ಅಂತೇಳಿ, ಮುಖ್ಯಮಂತ್ರಿ ಅಲ್ವಾ, ಬೆಂಗಳೂರು ಸಾಂಕೇತಿಕವಾಗಿ ಡ್ಯೂಡಲ್ ಇದರಲ್ಲಿ ತುಂಬ ಸೂಕ್ಷ್ಮವಾಗಿ ಬರೆದು ದೊಡ್ಡದಾಗಿ ಒಂದು ಫ್ರೇಮ್ ಹಾಕಿ ಇದನ್ನು ಗಿಫ್ಟ್ ಕೊಡೋಣ ಕುಮಾರಸ್ವಾಮಿ ಅವರಿಗೆ ಅಂತ ಮುಖ್ಯಮಂತ್ರಿ ಗೃಹ ಕಚೇರಿಗೆ ಹೋಗಿದ್ವಿ. ಸೊ ಅಲ್ಲಿ ಎಲ್ಲ ಜಾಗ ಬಿಟ್ಟು ಕೊಟ್ಟರು. ಹೋದೆವು, ಅಲ್ಲೆಲ್ಲ ನಿಂತಿದ್ದು ಸಿಕ್ಕಾಪಟ್ಟೆ ಜನ ಇದ್ದರು. ಚೇಂಬರ್ ಅಲ್ಲ, ಅದು ಚೇಂಬರ್ ಅಲ್ಲ, ಅದು ಅವ್ರ ಮೀಟಿಂಗ್ ಜಾಗ. ತುಂಬ ಜನ ಸೇರ್ಕೊಂಡ್ಬಿಟ್ಟಿದ್ರು. ನಾನು ಎಲ್ಲೋ ಒಂದು ಸೈಡ್ನಲ್ಲಿ ನಿಂತಿದ್ದೆ. ನಮ್ಮ ಸದಾನಂದ ಅವರು ಯಾರೋ ಕರೀತಾರೆ ಅಂತ ಕಾಯ್ತಾಯಿದ್ದೆ. ಅಷ್ಟರಲ್ಲಿ ಕುಮಾರಸ್ವಾಮಿ ನನ್ನನ್ನು ಗಮನಿಸಿದರು. ಗಣೇಶ್ ಬನ್ನಿ ಕರೆದ್ರು. ಎಲ್ಲ ನನ್ನ ಕಡೆ ನೋಡ್ತಾ ಇದ್ದಾರೆ. ನಾನು ಸೀದು ಹೋಗಿ ಇನ್ವಿಟೇಷನ್ ಕೊಟ್ಟು, ಇದು ನನ್ನ ಮಗನ ಮದುವೆ ಇನ್ವಿಟೇಷನ್, ದಯವಿಟ್ಟು ನೀವು ಬರಬೇಕು. ಆಮೇಲೆ ಸಣ್ಣ ಮಗ ನಿಮಗಾಗಿ ಒಂದು ಗಿಫ್ಟ್ ತಂದಿದ್ದಾನೆ ಅಂತೇಳಿ ಫೋಟೋ, ಅದನ್ನು ದಿ ಬೆಂಗಳೂರು ಅಂತೇಳಿ ಸಿಟಿ, ಆ ಸಿಟಿಯ ವಿವರ ಇರುವಂಥ ಒಂದು ಡ್ಯೂಡಲ್ ಆರ್ಟ್ ವರ್ಕ್ ಅವರಿಗೆ ಕೊಟ್ಟು ಹೇಳಿದರು, ಇದು ಯಾವುದೋ ಒಂದು ಡೇಟಿಗೆ, ನನಗೆ ಮದುವೆ ಡೇಟಿಗೆ ಬರಲಿಕ್ಕಾಗಲ್ಲ, ನಾನು ಸಾಧ್ಯ ಆದರೆ ಅಂತಲ್ಲ, ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀನಿ, ಮನೆಗೆ ಬಂದು ಊಟ ಮಾಡ್ತೀನಿ ಅಂತ ಹೇಳಿದರು ಕುಮಾರಸ್ವಾಮಿ ಅವರು. ಸೊ ಅಷ್ಟೊಂದು ಆತ್ಮೀಯವಾಗಿ ಮಾತಾಡಿದಾಗ ನನಗೆ ಹಳೆ ಕಥೆಗಳೆಲ್ಲ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಬಂದಿತ್ತು. ಈಗ ನಾನು ಹೇಳಿದ್ದು ಆ ಫ್ಲ್ಯಾಶ್ ಬ್ಯಾಕ್ ಕಥೆಯನ್ನು, ಆ ಆಫ್ ದಿ ರೆಕಾರ್ಡ್ ಕಥೆಯನ್ನು. ಥ್ಯಾಂಕ್ ಯು.